ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಹೆಸರು ಕಾಳು ಪಲ್ಯ. ಮನೆಯಲ್ಲಿ ಕಾಯಿ ಪಲ್ಯ ಅದು ಇಲ್ಲದಿದ್ದಾಗ ಈ ರೀತಿಯಾದ ಪಲ್ಯನ ಒಮ್ಮೆ ಮಾಡ್ಕೊಳ್ಳಿ. ಹೆಸರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ಇದನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಮೆಣಸಿನಕಾಯಿ, ಕಡಿಪತ್ತು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕಟ್ಕೊಳಕತ್ತೀನಿ ರೀ. ನಂತರ ಕಟ್ ಮಾಡ್ಕೊಂಡಂಥ ಒಂದು ಈರುಳ್ಳಿನ ಹಾಕ್ಕೊಂಡಿನಿ ರೀ. ಈರುಳ್ಳಿನೂ ಕೂಡ ಕೆಂಪಗೆ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊತೀನಿ ರೀ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿನಿ ರೀ. ನಂತರ ಇದಕ್ಕೆ ಅರ್ಧ ಟೊಮೆಟೊ ಹಾಕ್ಕೊಂಡಿನಿ ರೀ. ಆಮೇಲೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಕತ್ತೀನಿ ರೀ. ಖಾರಕ್ಕೆ ನಾನು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ರಿಂದ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿಲ್ಲ ರೀ. ನೀವು ಬೇಕಂದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ. ಹಾಗೆ ಸ್ವಲ್ಪ ಅರಿಶಿಣ ಮತ್ತು ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ರೀ. ಹೆಸರು ಕಾಳು ಮತ್ತು ಕಡಲೆ ರಾತ್ರಿ ನೆನೆ ಇಟ್ಟಿದ್ದೆ ಫ್ರೆಂಡ್ಸ್. ಇವಾಗ ನೆನೆದಿದೆ ರೀ. ಅದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿರುಗ್ಕೊಳ್ತೀನಿ ರೀ. ನೋಡಿರಿ, 5 ನಿಮಿಷ ಸಣ್ಣ ಉರಿ ಇಟ್ಟು ಉಮ್ಗಾಯಿಸ್ಕೋಬೇಕ್ರಿ. ಒಟ್ಟು ನೀರು ಹಾಕ್ಕೋಬಾರ್ದ್ರಿ. ನೀರು ಹಾಕ್ಕೊಂಡ್ರೆ ಚಂದ ಆಗಲ್ರಿ. ಹಾಗಾಗಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿದರೆ ಮುಗೀತು ಫ್ರೆಂಡ್ಸ್. ಇವಾಗ ಪರ್ಫೆಕ್ಟಾಗಿ ಬಂದೈತ್ರಿ. ನೋಡಿರಿ ಎಷ್ಟು ಚಂದ ಬಂದೈತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.